ಆಕಾಶವಾಣಿ ಮಂಗಳೂರು. ಫೆಬ್ರವರಿ 18 ಕರ್ನಾಟಕ ಬ್ಯಾಂಕ್ ಸ್ಥಾಪಕರ ದಿನ. ಈ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ನ ಎಂಡಿ ಹಾಗೂ ಸಿಇಒ ಆಗಿರುವ ರಾಘವೇಂದ್ರ ಎಸ್ ಭಟ್ ಅವರೊಡನೆ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಬ್ಯಾಂಕ್ನ ಎಂಡಿ ಹಾಗೂ ಸಿಇಒ ಆಗಿರುವಂತಹ ರಾಘವೇಂದ್ರ ಎಸ್ ಭಟ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ಇದೀಗ ಕರ್ನಾಟಕ ಬ್ಯಾಂಕ್ ತನ್ನ ಶತಮಾನೋತ್ಸವವನ್ನು ಕಳೆದು ಮುಂದಿನ ಹಾದಿಯತ್ತ ಸಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇನ್ನೇನು 18ನೇ ತಾರೀಕು ಸ್ಥಾಪಕರ ದಿನಾಚರಣೆಯನ್ನು ಕೂಡ ಆಚರಿಸ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ಈ ಬ್ಯಾಂಕಿನ ಒಂದು ಹಿನ್ನೆಲೆಯನ್ನು ನಾವು ನೋಡುವುದಿದ್ರೆ ಈ ಬ್ಯಾಂಕ್ ಬೆಳೆದು ಬಂದ ಬಗೆಯನ್ನು ಸ್ವಲ್ಪ ಮಟ್ಟಿಗೆ ತಾವು ವಿವರಿಸ್ಬೋದಾ ಸರ್? ನೀವು ಹೇಳಿದಂತೆ 1924 ಫೆಬ್ರವರಿ 18ರಂದು ಪ್ರಾರಂಭಗೊಂಡ ಈ ಬ್ಯಾಂಕು ಹಲವು 10 ವರ್ಷಗಳಿಂದ ಕನ್ಸರ್ವೇಟಿವ್ ಅಪ್ರೋಚ್ ಅಂತ ನಾವೇನು ಹೇಳ್ತೇವೆ, ಆ ಅಪ್ರೋಚಿಂದ ನಮ್ಮ ಪ್ರಾರಂಭಿಕರು ಅಥವಾ ಫೌಂಡಿಂಗ್ ಫಾದರ್ಸ್ ಅಂತ ನಾವೇನು ಹೇಳ್ತೇವೆ, ಅವರು ಕಷ್ಟಪಟ್ಟು ಕೃಷಿಕರು, ನ್ಯಾಯವಾದಿಗಳು, ಸಣ್ಣ ಉದ್ಯಮಿಗಳು, ಇದರಿಂದ ಬಂದ ಬೇರೆ ಬೇರೆ ಜನಗಳು ಒಟ್ಟಾಗಿ ಮಾಡಿಕೊಂಡು ಬಂದಂಥ ಒಂದು ಬ್ಯಾಂಕ್ ಇದು. ಆದ್ದರಿಂದ ನೀವು ಇದರ ಹಿಸ್ಟ್ರಿಯನ್ನು ನೋಡಿದರೆ ಬಹಳ ನಿಧಾನವಾಗಿ ಬಹಳ ಜಾಗ್ರತೆಯಾಗಿ ನಡ್ಕೊಂಡು ಬಂದಂಥ ಬ್ಯಾಂಕು. 100 ವರ್ಷಗಳನ್ನು ಕಂಪ್ಲೀಟ್ ಮಾಡಿ 102ನೇ ವರ್ಷವನ್ನು ಕಾಲಿಟ್ಟಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಫೆಬ್ರವರಿ 18 ನಮ್ಮ ಫೌಂಡರ್ಸ್ ಡೇ ಅಥವಾ ಸ್ಥಾಪಕರ ದಿನಾಚರಣೆ ಅಂತ ನಾವು ಏನು ಹೇಳ್ತೇವೆ, ಅದನ್ನು ನಾವು ಮಾಡಲಿಕ್ಕಿದ್ದೇವೆ. ಈಗ ಸರ್, ಈಗ ಬ್ಯಾಂಕ್ ಬೆಳೆದ ಬಂದ ಬಗೆಯ ಬಗ್ಗೆ ಹೇಳುವುದಿದ್ರೆ ಸುಮಾರು 100 ವರ್ಷಗಳ ಕಾಲ ಆಯಿತು. ಆಗಿನ ಬ್ಯಾಂಕಿಂಗ್ ಸ್ಥಿತಿ ಈ ರೀತಿ ಇರಲಿಕ್ಕಿಲ್ಲ. ಒಂದು ಬ್ಯಾಂಕಿಂಗ್ ಉದ್ಯಮವನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಹೇಳುವುದಾದರೆ ಅದು ಯಾವ ರೀತಿಯಲ್ಲಿ ಮೊದಲಿಗೆ ಅದರ ವ್ಯವಸ್ಥೆಗಳಿತ್ತು ಮತ್ತು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಲ್ಲೆಲ್ಲ ವ್ಯತ್ಯಾಸ ಆಗ್ತಾ ಬಂತು ಸರ್? ನೀವು ಆ ಪ್ರಶ್ನೆ ಕೇಳಿದರೆ ನನ್ನದೊಂದು ಉತ್ತರ, ಇದು ನಮ್ಮ ಡೊಂಗರಕೇರಿಯ ಒಂದು ಸಣ್ಣ ಸ್ಥಾಪಕರ ಬ್ರಾಂಚ್ ಅಂತ, ಈ ಶಾಖೆ ಅಂತ ನಾವು ಈಗ ಏನು ಹೇಳ್ತೇವೆ, ಅಲ್ಲಿಂದ ಪ್ರಾರಂಭಗೊಂಡಿತು. ಅಲ್ಲಿಂದ ಬೆಳೆದು ಬಂದು 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 ನೀವು ಹೇಳಿದಾಗೆ ಬ್ಯಾಂಕಿಂಗ್ ಹ್ಯಾಸ್ ಸೀನ್ ಎ ಟ್ರೆಮೆಂಡಸ್ ಚೇಂಜ್. ಅದು ಬರ್ತಾ 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 70ರ ದಶಕದಲ್ಲಿ ಸೋಷಿಯಲ್ ಬ್ಯಾಂಕಿಂಗ್ ಅಂಥೇಳಿ ಬರಲಿಕ್ಕೆ ಪ್ರಾರಂಭ ಆಯಿತು. ಸೋಷಿಯಲ್ ಬ್ಯಾಂಕಿಂಗ್ ಅಂತ ಹೇಳಿದರೆ ಎಲ್ಲರೂ ಒಂದೇ, ಎಲ್ಲರಿಗೂ ಬ್ಯಾಂಕಿಂಗ್ ಫೆಸಿಲಿಟಿ ಸಿಗಬೇಕು ಅಂತ ಹೇಳ್ಕೊಳ್ತಾ 1969ರಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಅಂತ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೆ ನಮ್ಮ ನಡಿಗೆ ಬಹಳ ಸ್ಲೋ ಆ್ಯಂಡ್ ಸ್ಟಡಿ ಇತ್ತು. 1969ರಲ್ಲಿ ಸುಮಾರು 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದರು. ಕರ್ನಾಟಕ ಬ್ಯಾಂಕ್ ನಿಮ್ಗೆ ಗೊತ್ತಿದ್ದ ಹಾಗೆ ಅವಿಭಜಿತ ದಕ್ಷಿಣ ಕನ್ನಡ, ಮಂಗಳೂರು, ಇಲ್ಲಿ ಪ್ರಾರಂಭಗೊಂಡಂಥ ಬ್ಯಾಂಕ್. ಇಲ್ಲಿ ನೀವು ನೋಡಿದರೆ 5 ಬ್ಯಾಂಕ್ಗಳು ಇದೇ ಜಾಗದಲ್ಲಿ ಹುಟ್ಟಿದ್ದು. ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್. ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್ 1969ರಲ್ಲಿ ರಾಷ್ಟ್ರೀಕರಣ ಆಯಿತು ಕಾಣ್ತದೆ. ಅಲ್ಲಿ ಒಂದು ಏನು ಪ್ಯಾರಾಮೀಟರ್ ಇತ್ತು ಹೇಳಿದರೆ 50 ಕೋಟಿಗಿಂತ ಜಾಸ್ತಿ ಡೆಪಾಸಿಟ್ ಇದ್ದ ಬ್ಯಾಂಕ್ ರಾಷ್ಟ್ರೀಕರಣ ಆಯಿತು. ಕರ್ನಾಟಕ ಬ್ಯಾಂಕ್ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇತ್ತು. ನಾವು ಪ್ರೈವೇಟ್ ಸೆಕ್ಟರ್ನಲ್ಲೇ ಮುಂದುವರೆದೆವು. 1980ರಲ್ಲಿ ಇನ್ನೊಂದು ಸೆಕೆಂಡ್ ಸ್ಟೆಪ್ ಆಫ್ ನ್ಯಾಷನಲೈಸೇಷನ್ ಅಥವಾ ರಾಷ್ಟ್ರೀಕರಣ. ಅಲ್ಲಿ 1980ರಲ್ಲಿ ಏನಿತ್ತು ಹೇಳಿದರೆ 200 ಕೋಟಿಗಿಂತ ಡೆಪಾಸಿಟ್ ಜಾಸ್ತಿ ಇದ್ದವ್ರನ್ನೆಲ್ಲ ನ್ಯಾಷನಲೈಸ್ ಮಾಡಿದರು. ನಮ್ಮಲ್ಲಿ 200 ಕೋಟಿಗಿಂತ ಕಮ್ಮಿ ಇತ್ತು. ಹಾಗೆ ನಾವು ಅದೇ ರೀತಿಯಲ್ಲಿ ಮುಂದುವರೆದು ಪ್ರೈವೇಟ್ ಸೆಕ್ಟರ್ನಲ್ಲೇ ಮುಂದುವರೆದೆವು. ಉಳಿದ ನಮ್ಮೊಟ್ಟಿಗೆ ಹುಟ್ಟಿ ಬೆಳೆದವರು 4 ಬ್ಯಾಂಕುಗಳು ನ್ಯಾಷನಲೈಸ್ ಆಯಿತು. 1990ರ ನಂತರ ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಅಂತ ಗೌರ್ಮೆಂಟಿದ್ದು ಹೊಸತು ಪಾಲಿಸಿ ಬಂದು ಎಲ್ಲ ಪ್ರೈವೇಟೈಸೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಪ್ರೈವೇಟೈಸೇಷನ್ ಆದ ನಂತರ ಹೊಸ ಹೊಸ ಬ್ಯಾಂಕುಗಳು ಬಂದವು. ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಬಂತು, UTI ಬ್ಯಾಂಕ್ ಬಂತು, ICICI, HDFC, ಟೈಮ್ಸ್ ಬ್ಯಾಂಕ್, ಇದೆಲ್ಲ ಬಂತು. ಅದರೊಟ್ಟಿಗೆ ನಾವು ಪ್ರೈವೇಟ್ ಸೆಕ್ಟರ್ನಲ್ಲೇ ಮುಂದುವರೆದೆವು. ಇವತ್ತಿನ ಪರಿಸ್ಥಿತಿ ನೋಡುವಾಗ ಬ್ಯಾಂಕಿಂಗ್ ಅಂತ ಹೇಳುವಂಥ ಟೋಟಲ್ ಸಿಸ್ಟಮೇ ಚೇಂಜ್ ಆಗಿ ಹೋಯಿತು. ಇನ್ನು 5 ವರ್ಷ ಹೋದ ಹಾಗೆ ಈ ಬ್ರಿಕ್ ಆ್ಯಂಡ್ ಮಾರ್ಟರ್ ಅಂತ ಹೇಳುವಂಥದ್ದು ಉಳಿತದ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ಬ್ಯಾಂಕಿಂಗ್ ಅಂತೆಲ್ಲ ಬಂದು ಟೋಟಲ್ ತಂತ್ರಜ್ಞಾನವೇ ಚೇಂಜ್ ಆಗಿ ಹೋಗಿದೆ. ಆದ್ದರಿಂದ ಬ್ಯಾಂಕಿಂಗ್ ಅಂತ ಹೇಳುವಂಥದ್ದು ಇನ್ನು ಮುಂದೆ ಬರುವಾಗ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. 70ರಲ್ಲಿದ್ದದ್ದು 90ರವರೆಗೆ 20 ವರ್ಷ ಹಿಡಿತು. 90 ಇದ್ದದ್ದು 2000ಕ್ಕೆ ಬರುವಾಗ 10 ವರ್ಷದಲ್ಲಿ ಚೇಂಜ್ ಆಯಿತು. 10 ವರ್ಷದಲ್ಲಿ 2010 ಬರುವಾಗ ಇನ್ನೂ ಚೇಂಜ್ ಆಯಿತು. ಇವತ್ತಿನ ದಿವಸ ನೋಡುವಾಗ ನನಗೆ ಅನಿಸ್ತದೆ ಇನ್ನು 5 ವರ್ಷ ಹೋಗುವಾಗ ಬ್ಯಾಂಕಿನ ಸಿಸ್ಟಮೇ ಟೋಟಲ್ ಚೇಂಜ್ ಆಗ್ತದೆ ಅಂತ ಅನಿಸ್ತದೆ. ಹಿಂದಿನ ಕಾಲದಿಂದಲೂ ಬ್ಯಾಂಕ್ಗಳು ಅಂತ ಹೇಳಿದರೆ ಎರಡೇ ವಿಷಯ ನಮಗೆ. ಒಂದು ಸಾಲ ತಗೊಳ್ಳೋದು, ಒಂದು ಡೆಪಾಸಿಟ್ ಇಡುವುದು. ಬ್ಯಾಂಕ್ ಅಂದರೆ ಇಷ್ಟೇ ಅನ್ನುವಂಥ ಒಂದು ಕಲ್ಪನೆ ಇತ್ತು. ಈ ಕಲ್ಪನೆ ಬಹಳ ರೀತಿಯಲ್ಲಿ ವ್ಯತ್ಯಾಸ ಆಗಿದೆ.
ಎಲ್ಲ ಬ್ಯಾಂಕ್ಗಳು ಕೂಡ ಈಗ ಬೇರೆ ಬೇರೆ ರೀತಿಯ ಸುತ್ತಮುತ್ತಲಿನ ಬೇರೆ ಬೇರೆ ಕ್ಷೇತ್ರಗಳಿಗೆ ಆವರಿಸಿವೆ. ನಿಮ್ಮ ಬ್ಯಾಂಕು ಯಾವ ರೀತಿಯಲ್ಲಿ ಈ ರೀತಿಯಲ್ಲಿ ಸುತ್ತಮುತ್ತಲಿನ ಕ್ಷೇತ್ರಗಳಿಗೆ ಬಂದಿದೆ ಸರ್? ನಮ್ಮ ಬ್ಯಾಂಕ್ ಪ್ರಾರಂಭಗೊಂಡದ್ದು ನಾನು ಹೇಳಿದ ಹಾಗೆ ಮೂಲತಃ ಜನಸಾಮಾನ್ಯರಿಗೆ, ಹಳ್ಳಿಯವರಿಗೆ ಎಲ್ಲ ಸಹಾಯ ಆಗಬೇಕು ಅಂತ. ಸಣ್ಣ ಹಿಡುವಳಿದಾರರು, ಕೃಷಿಕರು, ಸಣ್ಣ ಹೋಟೆಲ್ ವ್ಯಾಪಾರಗಳು, ಕಿರಾಣಿ ಸ್ಟೋಪ್ಗಳು, ಇಂಥವ್ರು ಜನಸಾಮಾನ್ಯರಿಗೆ ಬೆನಿಫಿಟ್ ಆಗಬೇಕಂತ ಪ್ರಾರಂಭಗೊಂಡದ್ದು. ಅದೇ ಕನ್ಸರ್ವೇಟಿವ್ ಅಪ್ರೋಚ್ನಲ್ಲಿ ಮುಂದೆ ಬರ್ತಾ ಬರ್ತಾ ನಮಗೆ KSN ಅಡಿಗರು ಅಂತ ಹೇಳುವ ಒಂದು ಮಹಾನ್ ವ್ಯಕ್ತಿತ್ವದ ಒಬ್ಬರು ನ್ಯಾಯವಾದಿ ಅವರು ಸಿಕ್ಕಿದರು. ಅವರು ಸುಮಾರು ಒಂದು 26-27 ವರ್ಷ ಒಂದು ಚೇರ್ಮನ್ ಆಗಿ ಈ ಬ್ಯಾಂಕನ್ನು ಮುಂದುವರಿಸಿಕೊಂಡು ಹೋದರು. ಅವರ ಕಳಕಳಿ ಏನು ಹೇಳಿದರೆ, ಜನಸಾಮಾನ್ಯರ ಬ್ಯಾಂಕ್ ಆಗಬೇಕಿದು, ಪರ್ಟಿಕ್ಯುಲರ್ ಎಕನಾಮಿಕ್ ಅಬ್ಜೆಕ್ಟಿವ್ ಇಟ್ಟುಕೊಂಡು ಎಲ್ಲರ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೇವೆ ಅಥವಾ ಇನ್ಕಮ್ ಅಂತ ಅದು ಸ್ವಲ್ಪ ವೃದ್ಧಿಗೊಳ್ಳಬೇಕು. ಸಿಟಿಗೆ ಹೋಗ್ಬೇಕಂತ ದೇವೇ ಇರಲಿಲ್ಲ ಅವರಿಗೆ, ಹಳ್ಳಿ ಸಾಮಾನ್ಯನ ಬ್ಯಾಂಕ್ ಆಗಿರಬೇಕಂತ ಬಂದದ್ದು. ಅಲ್ಲಿಂದ ಬರ್ತಾ 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 ಆದ್ಯೆಯ ಮೂಲ ತತ್ವವನ್ನಿಟ್ಟುಕೊಂಡು ನಾವು ಮುಂದುವರಿತಾ ಇದ್ದೇವೆ ಇವತ್ತಿಗೂ ಕೂಡ. ಯಾಕೆ ಹೇಳಿದರೆ, ನೀವು ನೋಡಿದರೆ ನಮಗೆ ಒಂದು ರೀತಿಯಲ್ಲಿ ಕನ್ಸರ್ವೇಟಿವ್ ಹೇಳೋದು ಹಾಗೆ ಈ 1990ರಲ್ಲಿ ಹೊಸತಾಗಿ ಬಂದ ಬ್ಯಾಂಕುಗಳು ಮತ್ತು ನಮ್ಮ ಮೂಲ ಧೋರಣೆಯಿಂದ ಬಂದಂಥ ನಮ್ಮ ಬ್ಯಾಂಕು ಅಥವಾ ಈ ಮೊದಲು ಇದ್ದ ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಯಾರಿದ್ದರು ಎಲ್ಲವೂ ಆ ಹಳೆಯ ಬ್ಯಾಂಕುಗಳ ಒಂದು ಸಿಸ್ಟಮ್ ಇದ್ದದ್ದು ಎಲ್ಲರಿಗೆ ಹೆಲ್ಪ್ ಆಗಬೇಕಂತಲೇ ಇದ್ದದ್ದು. ಇವತ್ತು ಕೂಡ ಅದೇ ಧ್ಯೇಯವನ್ನು ಇಟ್ಟುಕೊಂಡು ಮುಂದುವರಿತಾ ಹೋಗುವಾಗ ಚೇಂಜ್ ಈಸ್ ದ ಆರ್ಡರ್ ಆಫ್ ದ ಡೇ. ಎಲ್ಲರ ಒಟ್ಟಿಗೆ ನಾವು ಗಾಳಿ ಬಂದಾಗ ಗಾಳಿ ಏನು ಬೀಸ್ಕೊಂಡು ಹೋಗ್ತದೆ ಇದರಲ್ಲಿ ಹೋಗಬೇಕಾದಂಥ ಪರಿಸ್ಥಿತಿ. ಹಾಗಿರುವಾಗ ನಾವು ಸಹ ಚೇಂಜ್ ಆಗಬೇಕಾಗಿದೆ. ನಾವು ಸಹ 1999-2000ರಲ್ಲಿ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಂತ ನಾವು ಏನು ಹೇಳ್ತೇವೆ ಅದನ್ನು ಬ್ಯಾಂಕಿಂಗ್ ಫೆಸಿಲಿಟಿ ಎನಿವೇರ್ ಎನಿ ಟೈಮ್, ಆ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನಲ್ಲಿ ಮಾತ್ರ ಸಾಧ್ಯ. ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಳವಡಿಸಿಕೊಂಡು ಅದರ ಒಟ್ಟಿಗೆ ಆಲ್ಟರ್ನೇಟಿವ್ ಡೆಲಿವರಿ ಚಾನಲ್ ಅಂತ ಹೇಳಿದರೆ ATM ಇರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಫ್ರಮ್ ಯುವರ್ ಡಿವೈಸ್, ಎನಿವೇರ್ ಎನಿ ಟೈಮ್, ರಿಸ್ಟ್ರಿಕ್ಷನ್ ಇಲ್ಲ, ಬ್ಯಾಂಕಿಂಗ್ ಮಾಡ್ಬೋದು. ಆ ಪರಿಸ್ಥಿತಿ ಬಂದು ಈಗ ಮುಂದೆ ಹೋಗ್ತಾ ಉಂಟು. ಅದರ ಒಟ್ಟಿಗೆ 1990 ನಂತರ ಪ್ರೈವೇಟ್ ಬ್ಯಾಂಕ್ ಲೈಸೆನ್ಸ್ಗಳು ಕೊಟ್ಟ ನಂತರ ಬ್ಯಾಂಕಿಂಗ್ ಚೇಂಜ್ ಆಗಲಿಕ್ಕೆ ಶುರುವಾಯಿತು. ಬಹಳ ಅಗ್ರೆಸಿವ್ ಸ್ವರೂಪ ಪಡ್ಕೊಂಡು ರಿಟೇಲ್ ಬ್ಯಾಂಕಿಂಗ್ ಅಂತ ಹೇಳುವಂಥದ್ದು ಏನು ಅಂತ ಜನರಿಗೆ ಗೊತ್ತಾಗಲಿಕ್ಕೆ ಶುರುವಾಯಿತು. 100 ಕೋಟಿಯ ಮಿನಿಮಮ್ ಬಂಡವಾಳ ಬೇಕು ಅಂತ ಹೊಸ ಬ್ಯಾಂಕಿಗೆ ಲೈಸೆನ್ಸ್ ಕೊಡುವಾಗ ಇದ್ದದ್ದು. ಅಲ್ಲಿಂದ ಸ್ಟಾರ್ಟ್ ಆಗಿ ದೊಡ್ಡ ಕ್ಯಾಪಿಟಲ್, ಅದರ ಜೊತೆಗೆ ಫುಲ್ ಇನ್ಫ್ರಾಸ್ಟ್ರಕ್ಚರ್ನ ಜೊತೆಗೆ ಅವರು ಬಂದರು. ಬ್ಯಾಂಕಿಂಗ್ ಸಿಸ್ಟಮೇ ಚೇಂಜ್ ಆಗಲಿಕ್ಕೆ ಶುರುವಾಯಿತು. ಆಗ ಇದ್ದ ಎಕ್ಸಿಸ್ಟಿಂಗ್ ಬ್ಯಾಂಕಿನವರಿಗೆ ಚೇಂಜ್ ಆಗದೆ ಸಾಧ್ಯ ಇಲ್ಲ, ಯಾಕಂದರೆ ಅವರು ಮಾರ್ಕೆಟ್ ಶೇರನ್ನು ಹೊಡ್ಕೊಂಡು ಹೋಗ್ತಾಯಿದ್ರು. ಇದಕ್ಕಾಗಿ ಎಲ್ಲ ಬ್ಯಾಂಕಿನವರು ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನಿಗೆ ಫಸ್ಟ್ ಮೈಗ್ರೇಟ್ ಆದರು. ಮೈಗ್ರೇಟ್ ಆಗಿ 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 ಈ ADC ಚಾನೆಲ್ ಅಂತೇಳಿದರೆ ಡೆಬಿಟ್ ಕಾರ್ಡ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಸ್ವೈಪಿಂಗ್ ಪಾಸ್ ಇರ್ಬೋದು, ಅದೆಲ್ಲ ಮಾಡ್ಕೊಂಡು ಬರ್ತಾ 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 ಈ ಅಕೌಂಟ್ ಓಪನಿಂಗ್ ಅಂತ ಹೇಳುವಂಥವು ದಿನನಿತ್ಯದ ಕಾರ್ಯಕ್ರಮ. ಹೊಸ ಹೊಸ ಅಕೌಂಟನ್ನು ಸೇರಿಸ್ಕೊಳ್ತಾ ಹೋಗೋದು, ಹಳೆಯ ಅಕೌಂಟ್ಗಳನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗುವಂಥದ್ದು. ಇಲ್ಲಿ ಹೊಸ ಅಕೌಂಟ್ ಮೊದಲು ಮಾಡಬೇಕಾದವನಿಗೆ ಬ್ಯಾಂಕಿಗೆ ಬರಬೇಕಿತ್ತು, ಒಂದು ಇಂಟ್ರೊಡಕ್ಷನ್ ಬೇಕಿತ್ತು, ಗೊತ್ತಿದ್ದವ ಬೇಕಿತ್ತು, ರೆಫರೆನ್ಸ್ ಬೇಕಿತ್ತು. ಅದಿಲ್ಲದೆ ಬ್ಯಾಂಕಿನವ್ರು ಮಾಡ್ತಿರಲಿಲ್ಲ. ಈಗ ಇಂಟ್ರೊಡಕ್ಷನ್ ಸಿಸ್ಟಮ್ ಕೂಡ ಇಲ್ಲ. OVD ಅಂತ ಹೇಳ್ತೇವೆ, ಅಫಿಷಿಯಲಿ ವ್ಯಾಲಿಡ್ ಡಾಕ್ಯುಮೆಂಟ್ ಅಂತೇಳಿ. ಅಫಿಷಿಯಲಿ ವ್ಯಾಲಿಡ್ ಡಾಕ್ಯುಮೆಂಟ್ ಅಂದರೆ ಆಧಾರ್, ಪಾನ್ ಮತ್ತು ಇಲೆಕ್ಷನ್ ಕಾರ್ಡು, ವೇಜಸ್ ಇದರಲ್ಲೆಲ್ಲ ಹೋಗೋರಿಗೆ ಆ ಕಾಂಟ್ರಾಕ್ಟ್ ಇದ್ದು ಜಾಬ್ ಕಾರ್ಡ್ ಅಂತ ಕೊಡ್ತಾರೆ ಅಂಥದ್ದು, ಹೀಗೆ ಪಾಸ್ಪೋರ್ಟು ಇಂಥದ್ದೆಲ್ಲ ಇದೆ. ಅದು ಇದ್ದದ್ರಿಂದ ಇಂಟ್ರೊಡಕ್ಷನ್ ಬೇಡ. ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಅವನು ಬಂದು ಅಕೌಂಟ್ ಓಪನ್ ಮಾಡೋ ಫೆಸಿಲಿಟಿ ಸಮೇತ ಇವತ್ತು ಸಿಗ್ತಾ ಉಂಟು. ಆನ್ಲೈನಲ್ಲಿದ್ದರೆ ಅವನ ಲ್ಯಾಪ್ಟಾಪ್ ಅಥವಾ ಡಿವೈಸಿಂದ ಮಾಡ್ಬೋದು, ಅಥವಾ ಬ್ಯಾಂಕಿನ ಮಾರ್ಕೆಟಿಂಗ್ ಟೀಮಿನವರಿಗೆ ಡಿವೈಸ್ ನಾವು ಕೊಟ್ಟಿದ್ದೇವೆ. ಅವನ ಇಂಪ್ರೆಷನ್ ತಗೊಂಡು ಅಲ್ಲಿ OTP ಬರ್ತದೆ, OTP ಹಾಕ್ಕೊಂಡು ನಮ್ಮ ಮಾರ್ಕೆಟಿಂಗ್ ಟೀಮಿನಿಂದವೂ ಮಾಡಲಿಕ್ಕಾಗ್ತದೆ ಅಥವಾ ಅವನು ಸ್ವತಃ ಅದರಿಂದೂ ಮಾಡಲಿಕ್ಕಾಗ್ತದೆ. ಇವತ್ತು ಬ್ಯಾಂಕಿಂಗ್ ತುಂಬ ಚೇಂಜ್ ಆಯಿತು. ಒಂದು ಕಡೆಯಲ್ಲಿ ಅಕೌಂಟ್ ಓಪನಿಂಗ್ ಮಾಡೋದು, ಇನ್ನೊಂದು ಕಡೆಯಲ್ಲಿ ಲೆಂಡಿಂಗ್, ಎರಡೂ ಕೂಡ ಆನ್ಲೈನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೆಲ್ಫ್ ಆನ್ಬೋರ್ಡಿಂಗ್ ಆ್ಯಂಡ್ ಥ್ರೂ ದ ಅಸಿಸ್ಟೆನ್ಸ್ ಆಫ್ ದ ಬ್ಯಾಂಕ್ ಮಾರ್ಕೆಟಿಂಗ್ ಟೀಮ್ ಎರಡೂ ಮಾಡಲಿಕ್ಕಾಗ್ತದೆ. 2000 ನಂತರ ನಮ್ಮ ಬ್ರ್ಯಾಂಚ್ ಎಕ್ಸ್ಪಾನ್ಷನ್ ಎಲ್ಲ ಮೊದಲು ಆಗ್ತಾ ಇದ್ದಾಗೆಲ್ಲ ಎಲ್ಲ ಕಡೆಯಲ್ಲಿ ಬೆಳಿಬೇಕು ಅಂತ ಇವತ್ತು ನಾನೊಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಸುಮಾರು 15 ರೀಜನಲ್ ಆಫೀಸ್ನೊಂದಿಗೆ 962 ಶಾಖೆಗಳೇನೇ ಇರಬೇಕು ಇವತ್ತಿಗೆ, ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ ಬಿಟ್ಟರೆ ಎಲ್ಲ ಕಡೆಯಲ್ಲಿ ನಾವಿದ್ದೇವೆ, ನಮ್ಮ ಪ್ರೆಸೆನ್ಸ್ ಇದೆ. ಆದ್ದರಿಂದ ಎಲ್ಲ ಕಡೆಯಲ್ಲೂ ಎಲ್ಲ ಥರದ ಜನಗಳೊಂದಿಗೆ ಎಲ್ಲ ಥರದ ಇಂಡಸ್ಟ್ರಿ, MSME, ಸ್ಮಾಲ್ ಸ್ಕೇಲ್, ಎಗ್ರಿ, ಎಲ್ಲ ಸರ್ವಿಸ್ ಇಂಡಸ್ಟ್ರಿ ಇದನ್ನೆಲ್ಲ ಮಾಡಿಕೊಂಡು ನಮ್ಮ ವಿಧ ವಿಧವಾದ ಹೊಸ ಹೊಸ ಪ್ರಾಡಕ್ಟ್ಗಳನ್ನು ತಂದು ಮುಂದುವರಿತಾ ಹೋಗುವಾಗ ನೀವು ಆಗ ಹೇಳಿದ್ದೇನು ಹೇಳಿದರೆ ಅಕ್ಸೆಪ್ಟಿಂಗ್ ಫಾರ್ ದ ಪರ್ಪಸ್ ಆಫ್ ಲೆಂಡಿಂಗ್, ಡೆಪಾಸಿಟ್ ತಗೊಳ್ಳೋದು, ಲೆಂಡ್ ಮಾಡೋದು. ಇವತ್ತು
ಆ ಒಂದು ಮೂಲ ಆ ಧೋರಣೆ ಬ್ಯಾಂಕಿಂಗ್ ಅಂತ ಹೇಳುವಂಥದ್ದು ಅಕ್ಸೆಪ್ಟಿಂಗ್ ಡೆಪಾಸಿಟ್ ಆ್ಯಂಡ್ ಲೆಂಡಿಂಗ್ ಅದು ಉಂಟು. ಅದರ ಜೊತೆಗೆ ಲೆಂಡಿಂಗ್ ಆಪ್ಷನ್ಸ್ ಎಷ್ಟು ಚೇಂಜ್ ಆಗಿದೆ ಹೇಳಿದರೆ, ಮೊದಲು ಒಂದು ಲೋನ್ ತಗೊಳ್ಬೇಕಿದ್ರೆ ಬ್ಯಾಂಕಿಗೆ ಹೋಗಬೇಕು, ಅಪ್ಲಿಕೇಶನ್ ಕೊಡಬೇಕು, ಅದು ಈಗ ಸಹ ಉಂಟು. ಅದರ ಜೊತೆಗೆ ಚಿಕ್ಕ ಲೋನ್ಸ್ ಆನ್ಲೈನಲ್ಲಿ ಆಗ್ತದೆ. ಆನ್ಲೈನಲ್ಲೇ ಇನ್ಫಾರ್ಮೇಷನ್ ಕೊಟ್ಟು ಇನ್ಕಮ್ ಟ್ಯಾಕ್ಸು ಅದು ಇದೆಲ್ಲ ನಮಗೆ ಡಿಜಿಟಲ್ ಮುಖಾಂತರವೇ ಸಿಗ್ತದೆ. ಅದನ್ನು ತಗೊಂಡು ಆಟೋಮ್ಯಾಟಿಕ್ ಅದೇ ಸಿಸ್ಟಮೇ ಚೆಕ್ ಮಾಡಿಕೊಂಡು ಅವ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅವ ಅಪ್ಲಿಕೇಶನ್ ಆ ಸೈನ್ಡ್ ಅಂತ ಏನು ಪ್ರೊಸೆಸ್ ಕಂಪ್ಲೀಟ್ ಮಾಡುವಾಗ ಅವನ ಅಕೌಂಟಿಗೆ ಅವನ ಎಲಿಜಿಬಿಲಿಟಿಯ ಮೇಲೆ ದುಡ್ಡು ಕ್ರೆಡಿಟ್ ಆಗ್ತದೆ. ಮೊದಲಿನ ಹಾಗೆ ಲೋನ್ ಅಪ್ಲಿಕೇಶನ್ ಕೊಟ್ಟು ಫಾಲೋಅಪ್ ಮಾಡಿಕೊಂಡು ಕಾಯಬೇಕಂತಿಲ್ಲ. ಅದೇ ನಾನು ಹೇಳ್ತಾ ಇರೋದು, ಅದು ಇಂಡಿವಿಜುವಲ್ ಲೋನ್. ಇನ್ನು ಮುಂದೆ ಹೋಗ್ತಾ ಇದು ಪ್ರೊಪ್ರೈಟರ್ಶಿಪ್ ಫರ್ಮು, ಪಾರ್ಟ್ನರ್ಶಿಪ್ ಫರ್ಮು, ಕಂಪನಿಗೆ ಎಲ್ಲದಕ್ಕೂ ಎಕ್ಸ್ಟೆಂಡ್ ಆಗ್ತದೆ ಅಂತ ನಾನು ಅಂದುಕೊಂಡಿದ್ದೇನೆ ಗೋಯಿಂಗ್ ಫಾರ್ವರ್ಡ್. ಬಿಕಾಸ್ ನಮ್ಮ ದೇಶ ಕೂಡ ಅದೇ ಡಿಜಿಟಲೈಸೇಷನ್ ಅಥವಾ ರಿವಲ್ಯೂಷನ್ ಆಗ್ತಾಯಿದೆ. ಅದು ಆಗುವಾಗ ತುಂಬ ಪ್ರಕ್ರಿಯೆಗಳಿದೆ. ಲೋನ್ ಕೊಡಬೇಕಿದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇರ್ಬೋದು, GST ರಿಟರ್ನ್ ಇರ್ಬೋದು, ಅವನ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅದೆಲ್ಲ ಬೇಕಾಗ್ತದೆ. ಈಗ ಎಲ್ಲವೂ ಸಿಸ್ಟಮ್ನಲ್ಲಿ ಸಿಗ್ತದೆ. ಅವನು ಹಾರ್ಡ್ ಕಾಪಿ ತಂದು ಕೊಡಬೇಕಂತಿಲ್ಲ. ಈ ಫೆಸಿಲಿಟಿಯನ್ನು ಮುಂದೆ ಹೋಗ್ತಾ ಬ್ಯಾಂಕಿಂಗ್ನಲ್ಲಿ ಒಂದು ರಿವಲ್ಯೂಷನ್ ಆಗ್ತದೆ. ಕರ್ನಾಟಕ ಬ್ಯಾಂಕು ಕೂಡ ಅದರೊಂದಿಗೆ ಮುಂದೆ ಹೋಗಬೇಕಾಗ್ತದೆ. ಅಕ್ಸೆಪ್ಟಿಂಗ್ ಆ್ಯಂಡ್ ಲೆಂಡಿಂಗ್ ಅದು ಕೋರ್ ಫಂಕ್ಷನ್, ಅದು ಆಗ್ತಾ ಇರ್ತದೆ. ನಮ್ಮ ಮೇಯ್ನ್ ಸೋರ್ಸ್ ಆಫ್ ಫಂಡ್ ಈಸ್ ಡೆಪಾಸಿಟ್. ಮೂರೇ ಸೋರ್ಸ್ ಇರೋದು: ಬಾರೋವಿಂಗ್ ಫ್ರಾಮ್ ಅದರ್ಸ್, ಡೆಪಾಸಿಟ್ಸ್, ಕ್ಯಾಪಿಟಲ್. ಇದನ್ನು ತಗೊಂಡು ಆ ಸೋರ್ಸನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ಲೆಂಡ್ ಮಾಡ್ತೇವೆ. ಆ ಲೆಂಡ್ ಮಾಡುವ ಆ ಮೂಲ ಧ್ಯೇಯ ಉಂಟು. ಹಾಗೆ ಅದರ ಜೊತೆಗೆ ಆನ್ಲೈನ್ ಲೆಂಡಿಂಗ್, ULI ಅಂತ ಹೇಳ್ತೇವೆ, ಯುನೈಟೆಡ್ ಲೆಂಡಿಂಗ್ ಇಂಟರ್ಫೇಸ್ ಅಂತೇಳಿ, ಇದರ ಮುಖಾಂತರ ಮುಂದುವರಿತದೆ. ಇದರ ಜೊತೆಗೆ ನೀವು ಬೇರೆ ಬೇರೆಯವರ ಜೊತೆ ಟೈಅಪ್ ಕೂಡ ಮಾಡಿಕೊಳ್ತಾ ಇದ್ದೀರಿ. ಉದಾಹರಣೆಗೆ ವಿಮಾ ಕ್ಷೇತ್ರ ಇರಬಹುದು. ಈ ರೀತಿಯಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳು ಮಾಡುವಾಗ ನಿಮ್ಮ ಬ್ಯಾಂಕ್ ಕೂಡ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಉಂಟು ಸರ್? ಹೌದು, ಇದು ಸಾಧಾರಣ ಪೋಸ್ಟ್ 2000 ಅಲ್ಲಿಂದ ಸ್ಟಾರ್ಟ್ ಆಯಿತು. ಮೊದಲು ನೋಡಿ, ಲೈಫ್ ಇನ್ಶೂರೆನ್ಸ್ ಹೇಳಿದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಮಾತ್ರ. ಅದು ಚೇಂಜ್ ಆಗ್ತಾ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಒಂದು ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ ಮಾಡುವಂಥ ಒಂದು ಲೈಸೆನ್ಸ್ ಸಿಕ್ಕಿತ್ತು ಪಾರ್ಲಿಮೆಂಟ್ನಲ್ಲಿ ಪಾಸಾಗಿ. ಅದು ಪಾಸಾದ ನಂತರ ಫಸ್ಟ್ ಜೀವ ವಿಮೆ ಲೈಫ್ ಅದು ಕೊಟ್ಟಾಗ ಬಹಳಷ್ಟು ಬ್ಯಾಂಕ್ಗಳು ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂಥೇಳಿ ನಾವು ಕೂಡ ಪ್ರಾಯಶಃ 2003ರಲ್ಲಿ ಕಾಣ್ತದೆ. ಫಸ್ಟ್ ನಮ್ಮ ಲೈಫ್ ಇನ್ಶೂರೆನ್ಸ್ ಪಾರ್ಟ್ನರ್ ಮೆಟ್ ಲೈಫ್ ಇನ್ಶೂರೆನ್ಸ್ ಅಂತೇಳಿ, ಆ ಕಂಪನಿಯೊಂದಿಗೆ ನಾವು ಲೈಫ್ ಇನ್ಶೂರೆನ್ಸ್ ಪಾರ್ಟ್ನರ್ಶಿಪ್ಪನ್ನು ಬೆಳೆಸಿಕೊಂಡೆವು. ಅದರ ಜೊತೆಗೆ ಯೂನಿವರ್ಸಲ್ ಸೋಂಪೋ ಜಪಾನ್, ನಾವು ಅವರ ಒಟ್ಟಿಗೆ ಒಂದು ದೂರದರ್ಶಿತ್ವವನ್ನು ಇಟ್ಟುಕೊಂಡು ಜನರಲ್ ಇನ್ಶೂರೆನ್ಸ್ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ನಮ್ಮ ಬ್ಯಾಂಕನ್ನು ಅವರೊಂದು ಪಾರ್ಟ್ನರ್ ಆಗಿ ತಗೊಂಡ್ರು. ಇವತ್ತು ಸುಮಾರು ನಮ್ಮ ಜೊತೆ 5 ಲೈಫ್ ಇನ್ಶೂರೆನ್ಸ್ ಕಂಪನಿಗಳು ಟೈಅಪ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ 3 ಜನರಲ್ ಇನ್ಶೂರೆನ್ಸ್ಗಳು ಮಾಡ್ಕೊಂಡಿದ್ದಾರೆ. ಬ್ಯಾಂಕಿಂಗ್ ಚೇಂಜ್ ಆಗ್ತಾ ಎಲ್ಲಿವರೆಗೆ ಮುಟ್ಟಿದೆ ಹೇಳಿದರೆ, ಸ್ವಲ್ಪ ಸಮಯ ಇದ್ದರೆ ವಿ ಆಲ್ಸೋ ಡೂ ಬ್ಯಾಂಕಿಂಗ್ ಅಂತ ಹೇಳಬೇಕಾದ ಪ್ರಮೇಯ ಬರ್ತದಾ ಅಂತ ಹೇಳುವಂಥದ್ದು ಆ ರೀತಿಯಲ್ಲಿ ಮುಂದುವರಿತಾ ಇದೆ. ಲೈಸೆನ್ಸ್ ಸಿಕ್ಕಿದ ನಂತರ, ಲೈಫ್ ಇನ್ಶೂರೆನ್ಸ್ ಮತ್ತು ಜನರಲ್ ಇನ್ಶೂರೆನ್ಸ್ ಸಿಕ್ಕಿದ ನಂತರ ನಾವು ಯಾರಾದರೂ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟನ್ನು ಸೇಲ್ ಮಾಡಲಿಕ್ಕೆ ಹೋದರೆ LIC ಆಫ್ ಇಂಡಿಯಾ ಅಂತ ಕೇಳ್ತಿದ್ರು. ಅಂದರೆ LIC ಆಫ್ ಇಂಡಿಯಾ ಅಂತ ಹೇಳುವಂಥದ್ದು ಮನೆ ಮಾತಾಗಿತ್ತು. ಆದರೆ LIC ಆಫ್ ಇಂಡಿಯಾಕ್ಕೆ ಕೂಡ ಒಂದು ಪಾಲಿಸಿ ಇಶ್ಯೂ ಮಾಡಲಿಕ್ಕೆ ಬಹಳಷ್ಟು ಪ್ರಕ್ರಿಯೆಗಳು, ಬಹಳಷ್ಟು ಟೈಮ್ ತಗೊಳ್ತಾಯಿದ್ರು. ಇವತ್ತಿನ ಸಿಚುವೇಶನ್ ಹೇಗೆ ಹೇಳಿದರೆ, ಇವತ್ತು ಪಾಲಿಸಿಗೆ ನಾನು ಸೈನ್ ಮಾಡಿದರೆ ಸಾಯಂಕಾಲದೊಳಗೆ ನನ್ನ ಪಾಲಿಸಿ ಆನ್ಲೈನಲ್ಲಿ ನಂಗೆ ಸಿಗ್ತಾ ಉಂಟು. ಅಲ್ಲಿ ಕೂಡ ರಿವಲ್ಯೂಷನ್ ಆಗ್ತಾ ಉಂಟು. ಇದು ಎಲ್ಲ ಆದ ನಂತರ ಹೆಲ್ತ್ ಇನ್ಶೂರೆನ್ಸ್ ಸ್ಟಾರ್ಟ್ ಆಗಿದೆ. ಈಗ ಅದಕ್ಕೆ ಸರಿಯಾಗಿ 2014ರಲ್ಲಿ ನಮ್ಮ ಈಗಿನ ಪ್ರೈಮ್ ಮಿನಿಸ್ಟರ್ ಜೀವನ್ ಭೀಮಾ ಯೋಜನಾ, ಜೀವನ ಸುರಕ್ಷಾ ಯೋಜನಾ ಇದನ್ನೆಲ್ಲ ತಗೊಂಡು ಬಂದರು. SBIಯಲ್ಲಿ ಬ್ಯಾಲೆನ್ಸ್ ಇಟ್ಟರಾಯಿತು. ವರ್ಷಕ್ಕೆ ಅಥರೈಸೇಷನ್ ತಗೊಂಡು ಡೆಬಿಟ್ ಆಗಿ ಇದಕ್ಕೆ ಹೋಗ್ತದೆ. ಇವತ್ತು ಎಲ್ಲ ರೀತಿಯ ಇನ್ಶೂರೆನ್ಸ್ ಫೆಸಿಲಿಟಿಗಳು ಬ್ಯಾಂಕಿನಲ್ಲಿ ಸಿಗ್ತಾ ಉಂಟು, ಬ್ಯಾಂಕಿಂಗಿನ ಜೊತೆ. ಆದ್ದರಿಂದ ಈ ಬ್ಯಾಂಕಿಂಗ್ ಅಂತ ಹೇಳುವಂಥದ್ದು ಇವತ್ತು ಎಲ್ಲಿವರೆಗೆ ಬಂದಿದೆ ಹೇಳಿದರೆ, ಈಗ ಟೈಅಪ್, ಕೋಲೆಂಡಿಂಗ್, ಪಾರ್ಟ್ನರ್ಸ್ ಇದೆಲ್ಲ ಹೊಸತು ಮಾಡೆಲ್ಗಳು ಬರ್ತಾ ಇದೆ. ಅದು ಎಲ್ಲಿ ಹೋಗಿ ನಿಲ್ತದೆ, ನಾವು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ನೀವು ತಂತ್ರಜ್ಞಾನದ ಆವಿಷ್ಕಾರದ ಬಗ್ಗೆ ಮಾತಾಡಿದ್ರಿ. ಅದರ ಜೊತೆಗೆ ತಂತ್ರಜ್ಞಾನವನ್ನು ಬ್ಯಾಂಕಿನ ಒಳಗಡೆ ಕೂಡ ತಾವು ಅಳವಡಿಸಿರಬಹುದು. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಸೆಕ್ಯೂರಿಟಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಇದನ್ನು ಮಾಡುವಲ್ಲಿ ಯಾವ ರೀತಿಯಲ್ಲೆಲ್ಲ ಕಾರ್ಯಪ್ರವೃತ್ತವಾಗಿದೆ ಸರ್? ನೀವೀಗ ಕೇಳಿದ್ದು ವೆರಿ ರಿಲೆವೆಂಟ್ ಪ್ರಶ್ನೆ ಅಂದ್ಕೊಂಡಿದ್ದೇನೆ. ಯಾಕೆ ಹೇಳಿದರೆ, ತಂತ್ರಜ್ಞಾನದಲ್ಲಿ ಮುಂದುವರಿತಾ ಹೋಗಬೇಕಿದ್ದರೆ ಅದರ ಮಿಸ್ಯೂಸ್, ಬಳಕೆ ಮಾಡುವ ವಿಧಾನ, ಈ ಕ್ರಿಮಿನಲ್ ಎಲಿಮೆಂಟ್ ಅಂತ ಏನು ಹೇಳ್ತೇವೆ, ಅವರು ಕೂಡ ಜಾಗೃತರಾಗ್ತಾರೆ.
ಒಂದು ಕಡೆಯಲ್ಲಿ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಎಲ್ಲ ಕೆಲಸ ಎಲ್ಲ ಮುಗಿದು ಹೋಯಿತು, ಎಲ್ಲ ಬ್ರ್ಯಾಂಚ್ಗಳು ಕನೆಕ್ಟ್ ಆಗಿ ಆಯಿತು. ಇನ್ನೊಂದು ಕಡೆಯಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಅಂತ ಹೇಳುವಂಥ ಒಂದು ಪೇಮೆಂಟ್ ಪ್ಲ್ಯಾಟ್ಫಾರ್ಮ್ ಎಲ್ಲ ಬರ್ತಾ ಎಲ್ಲಿಂದ ಫ್ರಾಡ್ ಮಾಡ್ಬೋದು ಅಂತ ಕ್ರಿಮಿನಲ್ ಎಲಿಮೆಂಟ್ಗಳು ಕೂಡ ಜಾಗೃತ ಆಗಲಿಕ್ಕೆ ಸ್ಟಾರ್ಟ್ ಆದರು. ಒಂದು ಕಡೆಯಲ್ಲಿ ಬ್ಯಾಂಕ್ ತಂತ್ರಜ್ಞಾನಕ್ಕಾಗಿ ಕೋಟ್ಯಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. ಕ್ರಿಮಿನಲ್ ಎಲಿಮೆಂಟ್ಸ್ ಅಂತ ಹೇಳುವವರು ಏನೂ ಖರ್ಚು ಮಾಡದೆ ಕೋಟ್ಯಂತರ ರೂಪಾಯಿಗಳನ್ನು ಹೊಡಿತಾ ಇದ್ದಾರೆ. ಇದಕ್ಕೆ ಗೌರ್ಮೆಂಟ್ ಕೂಡ ಜಾಗೃತ ಆಗಿ ಇವತ್ತು ಬಹಳಷ್ಟು ಮೆಜರ್ಸನ್ನು ತಗೊಳ್ತಾ ಇದ್ದಾರೆ. MHI ಪೋರ್ಟಲ್ ಎಲ್ಲ ಕ್ರಿಯೇಟ್ ಮಾಡಿ ಅದರಲ್ಲಿ ಕೂಡಲೇ ಕಂಪ್ಲೇಂಟ್ ಕೊಟ್ಟರೆ ಇಮ್ಮಿಡಿಯೇಟ್ ಗೌರ್ಮೆಂಟಿನ ಫೋರ್ಸ್ಗಳು ಏನಿದ್ದಾವೆ ಅವರು ಕೂಡಲೇ ಆ್ಯಕ್ಟ್ ಆಗಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಕೆಲವು ವಿಷಯಗಳನ್ನು ಕೊಡಬೇಕಿರ್ತದೆ. ಕೊಟ್ಟರೆ ಎಲ್ಲಿಗೆ ಈ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಆ ದುಡ್ಡನ್ನು ಬ್ಲಾಕ್ ಮಾಡಿ ವಾಪಸ್ ಸಿಗುವಾಗ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಹೇಳಿದರೆ ಎಲ್ಲರೂ ಬ್ಯುಸಿ, ಅವರು ಕೆಲವು ಸಲ ಮೆಸೇಜ್ ನೋಡೋದಿಲ್ಲ. ಇಲ್ಲಿ ಮೇಯ್ನ್ ಬ್ಯಾಂಕಿನ ರೋಲ್ ಏನಂತ ಹೇಳಿದರೆ ನಮ್ಮದು 2 ಬದ್ಧತೆಗಳಿದೆ ಅದರಲ್ಲಿ. ಒಂದು ನಮ್ಮ ಗಿರಾಕಿಗಳನ್ನು ಅಲರ್ಟ್ ಮಾಡುವಂಥದ್ದು, ಇನ್ನೊಂದು ಅದಕ್ಕೆ ಬೇಕಾದ ಸೆಕ್ಯೂರಿಟಿ ಮೆಜರ್ಸ್ಗಳನ್ನು ಅಳವಡಿಸುವಂಥದ್ದು. ಅದನ್ನು ಎಲ್ಲ ಬ್ಯಾಂಕುಗಳು ಮಾಡ್ತಾಯಿದ್ದಾರೆ, ನಾವು ಸಹ ಮಾಡ್ತಾಯಿದ್ದೇವೆ. ಇದಕ್ಕಾಗಿ ಕೋಟ್ಯಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೇವೆ. ಇವತ್ತು ಸಹ ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ವಿತ್ ಡೆಡಿಕೇಟೆಡ್ ಪೊಲೀಸ್ ಲೈನ್ ಇರ್ಬೋದು ಅಥವಾ ಸೈಬರ್ ಸೆಕ್ಯೂರಿಟಿ ಅಂಗವಾಗಿ ಅದಕ್ಕೆ ಬೇಕಾದ ಪೋರ್ಟಲ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಒಂದು ಗ್ರೂಪ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಒಂದು. ಇದು ಎರಡನೇದಾಗಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಇವತ್ತಿನ ಬ್ಯಾಂಕಿಂಗ್ ಚೇಂಜ್ ಆದದ್ರಿಂದ ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಎಲ್ಲ ಆಗಲಿಕ್ಕೆ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿದ ಕೂಡಲೇ ಕೆಲವು ಸಲ ಏನಾಗ್ತದೆ ಹೇಳಿದರೆ ಕೆಲವು ಡೀಟೇಲ್ಸ್ ಕೇಳ್ತಾರೆ. ಕೆಲವು ಡೀಟೇಲ್ಸ್ ಕೇಳಿ ಬ್ಯಾಂಕಿಂಗ್ ಚಾನೆಲಿಗೆ ಹೋಗ್ತದೆ. ಅದು ಹೋದ ಕೂಡಲೇ OTP ಬರ್ತದೆ. OTPಯನ್ನು ಶೇರ್ ಮಾಡ್ತಾರೆ. OTP ಶೇರ್ ಮಾಡಿದ ನಂತರ ಇವರ ಅಕೌಂಟಿಂದ ಎಲ್ಲ ಡೆಬಿಟ್ ಆಗಿ ದುಡ್ಡು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಕೆಲವರಿಗೆ ಆಗಲೇ ಗೊತ್ತಾಗ್ತದೆ, ಕೆಲವರಿಗೆ ದುಡ್ಡು ಎಲ್ಲಿ ಹೋಯ್ತು ಅಂತ ಒದ್ದಾಡಿಕೊಂಡು ಬ್ಯಾಂಕಿಗೆ ಓಡಿ ಬರ್ತಾರೆ. ಇಲ್ಲಿ 2 ವಿಷಯ. ಒಬ್ಬನಿಗೆ ಅವನ ಅಕೌಂಟಿಗೆ ಡೆಬಿಟ್ ಆದ ಕೂಡಲೇ ಅವನಿಗೆ ಎಲ್ಲ ಅಲರ್ಟ್ ಬರಲಿಕ್ಕೆ ಶುರು ಆಗ್ತದೆ. ಡೆಬಿಟ್ ಆದ ಹಾಗೆ ಕೂಡಲೇ ಆ್ಯಕ್ಷನ್ ತಗೊಂಡು, ಅದಕ್ಕೆ ನಾನಾಗ ಹೇಳಿದ್ದು MHA ಪೋರ್ಟ್, ಅದರಲ್ಲಿ ಇಮಿಡಿಯೇಟ್ ಕಂಪ್ಲೇಂಟ್ ಕೊಟ್ಟರೆ ದುಡ್ಡು ಎಲ್ಲಿ ಹೋಗಿದೆ ಡೆಸ್ಟಿನೇಷನ್ ಅಲ್ಲಿ ಬ್ಲಾಕ್ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು ಇವರಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಅವರ ಅಕೌಂಟಿಂದ ದುಡ್ಡು ಹೋಗಿ ಬಿಟ್ಟಿರ್ತದೆ. ಅವರು ಮತ್ತೆ ನಾಳೆ ಬರ್ತಾರೆ, ಒಂದು ಬ್ಯಾಂಕ್ ಕ್ಲೋಸ್ ಇರ್ತದೆ, ರಾತ್ರಿ ಆಗ್ತದೆ. ಆದರೆ ಕೂಡ ಅದಕ್ಕೆ ಆ ನಂಬರ್ ಕೊಟ್ಟದ್ದು ಅದಕ್ಕೆ. ಅದರ ಬಗ್ಗೆ ಬಹಳಷ್ಟು ಪಬ್ಲಿಸಿಟಿ ಕೊಡ್ತಾ ಇದ್ದೇವೆ ನಾವು. ಅದು RBI ಕೂಡ ಆ ನಂಬರ್ 1930 ಅದರಲ್ಲಿ ಕೆಲವು ಮಾಹಿತಿಗಳನ್ನು ಕೇಳ್ತಾರೆ. ಅದು ಎಲ್ಲ ಕೊಟ್ಟರೆ ಸಾಧಾರಣ 3 ಗಂಟೆ ಒಳಗಾಗಬೇಕು. ಅದು ಅಲ್ಲಿ ಬ್ಲಾಕ್ ಮಾಡುವ ಸಿಸ್ಟಮ್ ಮಾಡಿದ್ದಾರೆ. ಅನ್ನೋನ್ ಏಜೆನ್ಸಿಯಿಂದ ಏನಾದರೂ ಬಂದು ಡೆಬಿಟ್ ಆಗುವಂಥದ್ದಿದ್ದರೆ ಇಮಿಡಿಯೇಟ್ ಆ ಬ್ಯಾಲೆನ್ಸನ್ನು ಕ್ಲಿಯರ್ ಬ್ಯಾಲೆನ್ಸ್ ಅಂತ ತಗೊಳ್ಳೋದಿಲ್ಲ 3 ಗಂಟೆವರೆಗೆ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತದೆ. ಅದೊಂದು ಫೆಸಿಲಿಟಿ ಕೊಟ್ಟಿದ್ದಾರೆ. ಜನರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದು ಏನಂತ ಹೇಳಿದರೆ, ಒಂದು ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, OTPಗಳನ್ನು ಶೇರ್ ಮಾಡಬೇಡಿ. ಕೆಲವು ಸಲ ಮೊಬೈಲೇ ಹ್ಯಾಕ್ ಆಗಿಬಿಡ್ತದೆ, ಆಗ ನಿಮಗೆ SMS ಬರೋದಿಲ್ಲ. ಇಂಥ ಯಾವ ತಪ್ಪುಗಳನ್ನು ಮಾಡಬೇಡಿ. ಒಂದು ವೇಳೆ ತಪ್ಪು ನಡೆದು ಹೋಯಿತು ಕೂಡಲೇ ಅದಕ್ಕೆ ಬೇಕಾದ ವ್ಯವಸ್ಥೆ ಉಂಟು, ಅದನ್ನು ಉಪಯೋಗಿಸಿಕೊಳ್ಳಿ. ಅಥವಾ ನಿಮ್ಮ ಬ್ಯಾಂಕಿಗೆ ಹೇಳಿ. ಪ್ರತಿಯೊಂದು ಬ್ಯಾಂಕಿಗೆ ಒಂದು ಕಾಲ್ ಸೆಂಟರ್ ಉಂಟು. ಈಗ ಏನಾಗಿದೆ ಹೇಳಿದರೆ ಫೇಸ್ಬುಕ್, ಯೂಟ್ಯೂಬ್ ಮತ್ತು ಇಂಥ ಸಾಮಾಜಿಕ ಜಾಲತಾಣಗಳೆಲ್ಲ ಬರಲಿಕ್ಕೆ ಹೋಗಿ ಜನಗಳು ಆ ವಿಷಯಕ್ಕೆ ಬಲಿ ಬೀಳ್ತಾ ಇದ್ದಾರೆ. ಅಂದರೆ ಅದು ಬಹಳ ಅಟ್ರಾಕ್ಟ್ ಇರ್ತದೆ. ಒಂದು ಗ್ರೀಟಿಂಗ್ಸ್ ಕಳಿಸೋದು, ಈ ಗ್ರೀಟಿಂಗ್ಸ್ ಕಳಿಸಿ ಅದನ್ನು ನೀನು ಓಪನ್ ಮಾಡಿ ಹೇಳೋದು. ಮಾಡಿದ ಕೂಡಲೇ ಹ್ಯಾಕರ್ಸ್ ಕಳಿಸಿಕೊಟ್ಟ ಲಿಂಕ್ ಇರ್ತದೆ. ಜನಗಳು ನಮ್ಮ ಬ್ಯಾಂಕಿನ ಜೊತೆಗೆ ಅವರು ಸಹ ಜಾಗೃತರಾಗಬೇಕು. ಯಾವುದೋ ಅನ್ನೋನ್ ನಂಬರ್ನಿಂದ ಬಂತಂಥ ಲಿಂಕನ್ನು ಕ್ಲಿಕ್ ಮಾಡಬಾರ್ದು. ಇಂಥದ್ದೆಲ್ಲ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಆ್ಯಸ್ ಎ ರೆಗ್ಯುಲೇಟರ್ ಇಂಥದ್ದೊಂದು ಪಬ್ಲಿಸಿಟಿ ಕೊಡಬೇಕಂತ ಬ್ಯಾಂಕುಗಳಿಗೂ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ತಗೊಂಡು ನಾವು ಮಾಡ್ತಾ ಇದ್ದರೂ ಸಹ ಕೆಲವು ಆಮಿಷಕ್ಕೆ ಬಲಿ ಬೀಳೋದು ಹೇಳ್ತೇವೆ, ಅದಕ್ಕೆ ಬಿದ್ದು ಕೆಲವರು ದುಡ್ಡು ಕಳ್ಕೊಳ್ತಾ ಇದ್ದಾರೆ. ಆದರೂ ನಾವು ಜನಗಳಿಗೆ ಹೇಳೋದು ಇಷ್ಟೇ, ಯಾವುದೇ ಗೊತ್ತಿಲ್ಲದ ಲಿಂಕನ್ನು ಕ್ಲಿಕ್ ಮಾಡಲಿಕ್ಕೆ ಹೋಗಬಾರ್ದು. ಮದುವೆ ಕರೆಯೋಲೆ ಅಂತ ಬರ್ತದೆ, ಹಬ್ಬದ ಗ್ರೀಟಿಂಗ್ಸ್ ಬರ್ತದೆ, ಅದನ್ನೆಲ್ಲ ಕ್ಲಿಕ್ ಮಾಡಿ ಅದಕ್ಕೆಲ್ಲ ಬಲಿ ಬೀಳ್ತಾ ಇದ್ದಾರೆ. ಆಗಬಾರ್ದು ಇಂಥದ್ದು. ಮೊಬೈಲ್ ಅಂತ ಹೇಳುವಂಥದ್ದು ಒಂದು ಟೈಮ್ನಲ್ಲಿ ಬಹಳ ಲಕ್ಸುರಿ ಐಟಮ್ ಇತ್ತು. 21 ರೂಪಾಯಿ ಇನ್ಕಮಿಂಗ್ ಕಾಲ್, 21 ರೂಪಾಯಿ ಔಟ್ಗೋಯಿಂಗ್ ಕಾಲ್ ಎಲ್ಲ ಇತ್ತು. ಅದು ಬರ್ತಾ ಈಗ 50 ಪೈಸೆ ಬೀಳ್ತದೆ, 30 ಪೈಸೆ ಬೀಳ್ತದೆ, ಅಷ್ಟು ಕಮ್ಮಿ ಆಗಿದೆ. ಆ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಆಗಿದೆ. ಒಂದು ಮೊಬೈಲ್ ಹೋಗಿ ಈಗ ಒಬ್ಬರ ಹತ್ರ 2 ಮೊಬೈಲ್ ಸ್ಟಾರ್ಟ್ ಆಗಿದೆ, ಕೆಲವ್ರ ಹತ್ರ 3 ಮೊಬೈಲ್ ಉಂಟು. ಒಂದು ಫ್ಯಾಮಿಲಿಗೆ, ಒಂದು ಫ್ರೆಂಡ್ಸಿಗೆ, ಒಂದು ಬಿಸ್ನೆಸ್ಸಿಗೆ. ಈ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡೋದು ಹೇಳಿದರೆ, ಒಂದು ಮೊಬೈಲನ್ನು ಜನಗಳು ಎಕ್ಸ್ಕ್ಲೂಸಿವ್ಲಿ ಬ್ಯಾಂಕಿಂಗ್
ಟ್ರಾನ್ಸಾಕ್ಷನ್ಗೆ ಬಳಸಿಕೊಂಡು ಅದನ್ನು ಬೇರೆ ಯಾವ ಲಿಂಕನ್ನು ಕ್ಲಿಕ್ ಮಾಡದೆ ಇನ್ನೊಂದು ಮೊಬೈಲನ್ನು ಅವ್ರು ಬಾಕಿ ಪರ್ಪಸ್ಸಿಗೆ ಯೂಸ್ ಮಾಡಿಕೊಂಡ್ರೆ ಸುಮಾರು ಅಂಶ ಕಡಿಮೆ ಆಗ್ಬೋದು. ಒಂದೇ ಈ ರೀತಿ ಮಾಡಿ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಬೋದು, ಅಥವಾ ಇಂಥ ಲಿಂಕನ್ನು ಕ್ಲಿಕ್ ಮಾಡಲಿಕ್ಕೆ ಹೋಗಬಾರ್ದು. ಈ ಡಿಜಿಟಲ್ ಬ್ಯಾಂಕಿಂಗ್ ಅಂತ ಹೇಳುವಂಥದ್ದು ಮೊದಲಿನ ಲೆಜರ್ ಬ್ಯಾಂಕಿಂಗ್ ಹೋಗಿ ಡಿಜಿಟಲ್ ಬ್ಯಾಂಕಿಂಗ್ಗೆ ಬಂದು ಒಂದು ಕ್ರಾಂತಿಯೇ ನಡೀತಾ ಉಂಟು. ನಮ್ಮದು DCOE ಡಿಜಿಟಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಮತ್ತು ACOE ಅಂತ ಅನಾಲಿಟಿಕಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಎರಡನ್ನು ಮಾಡಿದ್ದೇವೆ. ಇದು ಎರಡೂ ಯಾಕೆ ಮಾಡಿದ್ದು ಹೇಳಿದರೆ, ಬ್ಯಾಂಕಿನ ಡಾಟಾ ಬೇಸ್ನಲ್ಲಿ ಬೇಕಷ್ಟು ಡಾಟಾಗಳನ್ನು ತಗೊಂಡು ಅನಲೈಸ್ ಮಾಡಿ ನಮ್ಮ ಮಾರ್ಕೆಟಿಂಗ್ ಟೀಮಿಗೆ ಕೊಟ್ಟು ಅದನ್ನು ಉಪಯೋಗಿಸಿಕೊಂಡು ನಮ್ಮ ಬ್ಯಾಂಕಿನ ಗ್ರಾಹಕರು ಬೇರೆ ಬ್ಯಾಂಕಿನ ಸೌಲಭ್ಯ ಪಡಿತಾ ಇದ್ದಾರಾ ಅಂಥೇಳಿ ನೋಡಲಿಕ್ಕಾಗ್ತದೆ ಅನಲೈಸ್ ಮಾಡಿ. ಅದೇ ರೀತಿ ಬೇರೆ ಬ್ಯಾಂಕಿಂದ ನಮ್ಮ ಬ್ಯಾಂಕಿಗೆ ಬಂದ ಟ್ರಾನ್ಸಾಕ್ಷನ್ ಅನಾಲಿಸಿಸ್ ಹೇಳ್ತೇವೆ. ಆ ಬ್ಯಾಂಕಿಂದ ಇಲ್ಲಿಗೆ ರೆಗ್ಯುಲರ್ ಬರ್ತಾ ಉಂಟು, ಈ ಟ್ರಾನ್ಸಾಕ್ಷನ್ ಎಂಥದ್ದು ಏನು, ಅದು ಮಾನಿಟ್ರಿಂಗ್ ಫೆಸಿಲಿಟಿ ಉಂಟು. ಈ ಫೆಸಿಲಿಟಿಯನ್ನು ತಗೊಂಡು ನಾವು ಒಂದು ಮಾರ್ಕೆಟಿಂಗ್ ಯೂಸ್ ಮಾಡಲಿಕ್ಕಾಗ್ತದೆ. ಇನ್ನೊಂದು, ಈ ಟ್ರಾನ್ಸಾಕ್ಷನ್ಗಳೆಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಆಗ್ತಾ ಇರುವಾಗ ಎಂಟರ್ಪ್ರೈಸ್ ಲೆವೆಲ್ ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸೊಲ್ಯೂಷನ್ ಹಾಕಿದೆ. ಅದರಲ್ಲಿ ಏನಾಗ್ತದೆ ಹೇಳಿದರೆ, ಒಂದು ಬಿಹೇವಿಯರಲ್ ಪ್ಯಾಟರ್ನ್ ಇರ್ತದೆ ಟ್ರಾನ್ಸಾಕ್ಷನ್, ಆ ಸ್ಪೆಂಡ್ ಪ್ಯಾಟರ್ನ್ ಒಂದು ಇರ್ತದೆ, ನೀವು ತಿಂಗಳಿಗೆ ಹೇಗೆ ಖರ್ಚು ಮಾಡ್ತೀರಿ ಅಂತ. ಅದೇ ರೀತಿ ಬಿಸ್ನೆಸ್ ಪ್ಯಾಟರ್ನ್ ಇರ್ತದೆ, ಬಿಸ್ನೆಸ್ನಲ್ಲಿ ಹೇಗಾಗ್ತದೆ ಅಂತ. ಇವ ಯಾರಿಂದ ಪರ್ಚೇಸ್ ಮಾಡ್ತಾನೆ, ಯಾರಿಗೆ ದುಡ್ಡು ಕೊಡ್ತಾನೆ, ಯಾರಿಂದ ದುಡ್ಡು ಬರ್ತದೆ, ಅದೆಲ್ಲ ಸಾಧಾರಣ ಅನಾಲಿಸಿಸ್ ಮಾಡಲಿಕ್ಕಾಗ್ತದೆ. ಅದನ್ನು ಮಾಡಿಕೊಂಡು ಸಿಸ್ಟಮಿನಲ್ಲೇ ಒಂದು ಇಂಟೆಲಿಜೆನ್ಸ್ ಸಿಸ್ಟಮ್ ಉಂಟು, ಎಂಟರ್ಪ್ರೈಸ್ ಲೆವೆಲ್ ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ. ಅಲ್ಲಿ ಟ್ರಾನ್ಸಾಕ್ಷನ್ ಅಲರ್ಟ್ ಆಗಿ ಆ ಪ್ಯಾಟರ್ನ್ ಚೇಂಜ್ ಆದರೆ ಅದು ಅಲರ್ಟ್ ಕೊಡ್ತದೆ. ನಮ್ಮ ಟೀಮ್ 24/7 ವರ್ಕ್ ಮಾಡ್ತಾರೆ. ಇದು ಏನೋ ಟ್ರಾನ್ಸಾಕ್ಷನ್ ಹೊಸ್ತು ಬರ್ತಾ ಇದೆಯಲ್ಲ ಏನಂತೇಳಿ ಅಲರ್ಟ್ ಕಳಿಸ್ತಾರೆ. ಕೆಲವು ಪ್ಯಾಟರ್ನ್ ಹೇಗಿರ್ತದೆ, ಬಡ ಡೆಬಿಟ್ ಆಗ್ತದೆ, ಅಂಥದ್ದನ್ನು ಇಮಿಡಿಯೇಟ್ ಬ್ಲಾಕ್ ಮಾಡ್ತದೆ. ಒಂದು ಪ್ರಿವೆಂಟಿವ್, ಒಂದು ರಿಯಾಕ್ಟಿವ್ ಅಂತ ಹೇಳಿ ಎರಡು ಸಿಸ್ಟಮ್ ಮಾಡಿಕೊಂಡು 100% ಶೋರ್ ಅದನ್ನು ಬ್ಲಾಕ್ ಮಾಡ್ತಾರೆ. ಕಸ್ಟಮರಿಗೆ ಜಿನ್ಯೂನ್ ಪೇಮೆಂಟ್ ಆದರೆ ತೊಂದರೆ ಆಗ್ಬೋದು, ಅದು ಬ್ಲಾಕ್ ಆದರೆ ಕೂಡಲೇ ಗೊತ್ತಾಗ್ತದೆ ಅವನಿಗೆ. ಅವ ಬ್ಯಾಂಕಿಗೆ ಬಂದು ಇದು ಯಾಕೆ ಹೀಗೆ ಮಾಡಿದಿರಿ ಅಂತ ಕೇಳಿಕೊಂಡು ಸರಿ ಮಾಡಲಿಕ್ಕಾಗ್ತದೆ. ಇನ್ನೊಂದು ಸಿಸ್ಟಮು ಅನಲೈಸ್ ಮಾಡಿ ಇದು ಜಿನ್ಯೂನ್ ಟ್ರಾನ್ಸಾಕ್ಷನ್ ಕಾಲ್ ಮಾಡ್ತಾರೆ ಇಮಿಡಿಯೇಟ್, ಇದು ನೀವು ಮಾಡಿದ್ದು ಹೌದಾ ಅಲ್ವಾ ಅಂತ. ಅದೊಂದು ಫೆಸಿಲಿಟಿ ಇದೆ. ಬ್ಯಾಂಕ್ ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಇಂಟೆನ್ಷನ್ ಏನು ಹೇಳಿದರೆ, ಕಸ್ಟಮರ್ ದುಡ್ಡು ಹಾಳಾಗಬಾರ್ದು, ಅದನ್ನು ಯಾರು ಲೂಟಿ ಹೊಡಿಬಾರ್ದು. ಅದನ್ನು ನಾವು ಮಾಡ್ತಾ ಇದ್ದೇವೆ, ಮುಂದುವರಿಸ್ತಾ ಇದೆ. ಪ್ರತಿ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ, ಇನ್ನೂ ಮಾಡಬೇಕಾಗ್ತದೆ. ಬಿಕಾಸ್ ಫ್ರಾಡ್ಸ್ಟರ್ಸ್ ಆರ್ ಆಲ್ವೇಸ್ ಒನ್ ಸ್ಟೆಪ್ ಫಾರ್ವರ್ಡ್. ಅವರು ಹೊಸ ಮೆಥಡನ್ನು ಹುಡುಕ್ತಾರೆ. ಅದಕ್ಕಾಗಿ ನಾವು ಅವರು ಹುಡುಕಿದಾಗೆ ನಮ್ಮ ಹೊಸತು ಸಿಸ್ಟಮ್ನಲ್ಲಿ ಅಳವಡಿಸಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಅದನ್ನು ಫಿಕ್ಸ್ ಮಾಡಬೇಕಾಗ್ತದೆ. ಸರ್, ಈಗ ಸ್ಥಾಪಕರ ದಿನಾಚರಣೆಯನ್ನು 18ಕ್ಕೆ ಆಚರಿಸ್ತಾ ಇದ್ದೀರಿ. ಈ ಸಲ ಏನಾದರೂ ವಿಶೇಷತೆ ಅಂತ ಏನಾದರೂ ಇದೆಯಾ ಸರ್? ಪ್ರತಿ ವರ್ಷದಂತೆ 18 ಫೆಬ್ರವರಿಯಂದು, ಅದು ವಾರದ ಯಾವುದೇ ದಿವಸ ಬರಲಿ, ನಾವು ಅದನ್ನು ಮಾಡುವಂಥದ್ದು ನಮ್ಮ ಹೊಣೆಗಾರಿಕೆ, ನಮ್ಮ ಜವಾಬ್ದಾರಿ. ಯಾಕೆ ಹೇಳಿದರೆ, ನಮ್ಮ ಹಿರಿಯರ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಅವರನ್ನು ನೆನಪಿಸಿಕೊಂಡು ಎಲ್ಲರಿಗೆ ಏನು ಮಾಡಲಿಕ್ಕಾಗ್ತದೆ ಅದನ್ನು ಆ ಒಂದು ಬದ್ಧತೆಯನ್ನು ಇಟ್ಟುಕೊಂಡು ನಾವು ಮುಂದುವರಿತಾ ಇದ್ದೇವೆ. ನಾವು ಇದು ಸಾಧಾರಣ 1997ರಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಒಂದು ಫೌಂಡರ್ಸ್ ಡೇ ಲೆಕ್ಚರ್ ಅಂತ, ಯಾರಾದರೂ ಗಣ್ಯ ವ್ಯಕ್ತಿಗಳು ಸಮಾಜಕ್ಕಾಗಿ ಕೆಲಸ ಮಾಡಿದವರು ಅವರನ್ನು ನೋಡಿ ಗುರುತಿಸಿಕೊಂಡು ಅವರನ್ನು ಕರೀತೇವೆ. ಸುಮಾರು 40-45 ನಿಮಿಷ ಕಾಲ ಅವರೊಂದು ಲೆಕ್ಚರ್ ಕೊಡ್ತಾರೆ. ಇನ್ನೊಂದು ಅದಕ್ಕೆ ಸರಿಯಾಗಿ ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಇದು ಸಾಧಾರಣ ಒಟ್ಟಿಗೆ 3 ಗಂಟೆಗಳ ಪ್ರೋಗ್ರಾಮ್. ಈ ಸಲ ಫೌಂಡರ್ಸ್ ಡೇ ಉಪನ್ಯಾಸ, ಇದಕ್ಕಾಗಿ ಶ್ರೀ ದೇಬಾಶಿಶ್ ಪಾಂಡಾ IAS ನಿವೃತ್ತ, ಇವರು IRDAದ್ದು ಮೊದಲಿನ ಚೇರ್ಮನ್ ಆಗಿದ್ದರು. ಫೌಂಡರ್ಸ್ ಡೇ ಉಪನ್ಯಾಸ ಅಥವಾ ಲೆಕ್ಚರನ್ನು ಅವರು ಕೊಡ್ತಾ ಇದ್ದಾರೆ. ಒಂದು ಸ್ಪೆಷಲ್ ಈ ಸಲ ಏನಂತಿದ್ರೆ, ಈ ಮ್ಯೂಸಿಕಲ್ ಟೀಮ್ನಲ್ಲಿ ಎಲ್ಲ ಕಾಂಬಿನೇಷನ್ ಇರ್ತಿದ್ರು. ಈ ಸಲ ಎಲ್ಲರೂ ಸ್ತ್ರೀಯರು, ನಾರಿ ನಾದ ತರಂಗಿಣಿ ಅಂತ ಹೇಳಿಕೊಂಡು ಉಪನ್ಯಾಸ ಕಾರ್ಯಕ್ರಮದ ನಂತರ ಶಾಸ್ತ್ರೀಯ ಸಂಗೀತ ಕಚೇರಿ. ಇದರಲ್ಲಿ ಪ್ರಸಿದ್ಧ ವಿದೂಷಿ ಮಾನಸಿ ಪ್ರಸಾದ್ ಮತ್ತು ಅವರ ತಂಡದವರು ಎಲ್ಲರೂ ಲೇಡೀಸ್. 18ರಂದು ಈ ಕಾರ್ಯಕ್ರಮ ಇದೆ. ನೀವು ಆಗ ಕೇಳಿದ್ರಿ, ನೀವು ಮಾಡ್ತಾ ಇದ್ದೀರಿ, ಯಾಕೆ ಮಾಡ್ತಾ ಇದ್ದೀರಿ ಅಂತ. DVG ಅವರ ಒಂದು ಕಗ್ಗ ನೆನಪಾಗ್ತದೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಿನ್ನ ಜೀವಿತವೆಲ್ಲ ನಿನ್ನ ಕೈ ಮಾಳ್ಕೆ ಏಂ, ಅನ್ಯ ಶಕ್ತಿಗಳೇನಿತೋ ಬೆರೆತಿರುವಲ್ಲಿ ಅನ್ನವಿಡುವರು ತಿಳಿಯುವ ನೀವರು ಒಡನಾಡುವರು ನಿನ್ನ ಬಾಳ್ಗಿ ವರಿರರೇ ಮಂಕುತಿಮ್ಮ ಅಂತ. ಅದರ ಅರ್ಥ ಏನಂತ ಹೇಳಿದರೆ, ನಮ್ಮ ಜೀವನವನ್ನು ನಾವೇ ಸ್ವತಃ ರೂಪಿಸಿಕೊಂಡಿದ್ದೇವೆ. ಎಲ್ಲವೂ ನಮ್ಮ ಸ್ವಂತ ದುಡಿಮೆಯ ಫಲ. ನಾವು ಸ್ವತಂತ್ರರು ಎಂದೆಲ್ಲ ತಿಳಿಯಲು ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ಜೀವನವನ್ನು ರೂಪಿಸುವಲ್ಲಿ ಜಗತ್ತಿನ ಅನೇಕ ಶಕ್ತಿಗಳ ಯೋಗದಾನವಿದೆ. ನಮಗೆ ಅನ್ನವನ್ನೆಟ್ಟವರು, ಬುದ್ಧಿಯನ್ನು ಹೇಳಿದವರು, ಸಹಪಾಠಿಗಳು, ತಂದೆ ತಾಯಿ ಗುರುಗಳು ಇವರೆಲ್ಲರೂ
ನಿನ್ನ ಸಹಾಯಕರಾಗಿಲ್ಲವೇ ಎಂಬ ಕಗ್ಗದ ತಾತ್ಪರ್ಯ ನಮ್ಮ ಸಂಸ್ಥೆಗೂ ಅನ್ವಯವಾಗುತ್ತದೆ. ಅದಕ್ಕಾಗಿಯೇ ಆಕಾಶವಾಣಿಯ ಮೂಲಕ ಬ್ಯಾಂಕಿನ ಸಮಸ್ತ ಗ್ರಾಹಕರಿಗೆ, ಷೇರುದಾರರಿಗೆ, ಸಹಭಾಗಿಗಳಿಗೆ ಮತ್ತು ಬ್ಯಾಂಕಿನ ಅಭಿಮಾನಿಗಳಿಗೆ ನಮ್ಮ ಬ್ಯಾಂಕಿನ ಏಳಿಗೆಗಾಗಿ ಸಹಯೋಗವನ್ನು ಕೊಟ್ಟದ್ದಕ್ಕೆ ಕೃತಜ್ಞತೆಯನ್ನು ಹೇಳುವಂಥ ಜವಾಬ್ದಾರಿ ನಮಗಿದೆ. ಮುಂದೆಯೂ ನಿಮ್ಮ ಪ್ರೋತ್ಸಾಹ ನಮ್ಮೊಡನೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಬ್ಯಾಂಕಿನ ಸಂಸ್ಥಾಪಕರ ದಿನದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಒಳ್ಳೆಯದು ಸರ್. ಮುಖ್ಯವಾಗಿ ಕರ್ನಾಟಕ ಬ್ಯಾಂಕಿನ ಒಂದು ಸ್ಥಾಪಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ ಬೆಳೆದು ಬಂದ ಬಗ್ಗೆ, ಜೊತೆಗೆ ಇತ್ತೀಚಿನ ಬ್ಯಾಂಕಿಂಗ್ನ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಅನ್ನುವುದರ ಒಂದು ಮಾಹಿತಿಯನ್ನು ತಾವು ನೀಡಿದ್ದೀರಿ ಸರ್. ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀರಿ, ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ಸ್ ಒನ್ಸ್ ಅಗೇನ್. ಇದುವರೆಗೆ ಕರ್ನಾಟಕ ಬ್ಯಾಂಕ್ ಸ್ಥಾಪಕರ ದಿನದ ಅಂಗವಾಗಿ ಕರ್ನಾಟಕ ಬ್ಯಾಂಕ್ನ ಎಂಡಿ ಹಾಗೂ ಸಿಇಒ ಆಗಿರುವ ರಾಘವೇಂದ್ರ ಎಸ್ ಭಟ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.